ಮದುವೆಯಾದ ನಂತರ ಮಹಿಳೆಯರು ತಮ್ಮ ಗಂಡನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ. ಆದರೆ ಇದರಿಂದ ಗಂಡನ ಆಸ್ತಿಯ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕು ಸಿಗುತ್ತದೆ ಅಂತ ಅರ್ಥವಲ್ಲ. ಗಂಡನ ಆಸ್ತಿಯ ಮೇಲೆ ಹೆಂಡತಿಗೆ, ತಾಯಿಗೆ, ಮಕ್ಕಳಿಗೆ ಕೆಲವು ಹಕ್ಕುಗಳು ಇವೆ. ಈ ಬಗ್ಗೆ ಸರಳವಾಗಿ ತಿಳಿಯೋಣ ಬನ್ನಿ. ಗಂಡನು ತನ್ನ ಸಂಪಾದನೆಯಿಂದ ಆಸ್ತಿ ಖರೀದಿಸಿದರೆ ಆ ಆಸ್ತಿಯ ಮೇಲೆ ಹೆಂಡತಿಗೆ, ತಾಯಿಗೆ ಮತ್ತು ಮಕ್ಕಳಿಗೆ ಸಮಾನ ಹಕ್ಕು ಇರುತ್ತೆ. ಉದಾಹರಣೆಗೆ, ಗಂಡನು ಒಂದು ಮನೆ ಖರೀದಿಸಿದರೆ ಆ ಮನೆಯ ಮೇಲೆ ಹೆಂಡತಿಗೂ ಒಂದು ಭಾಗ ಸಿಗತ್ತೆ. ಆದರೆ ಗಂಡನ ತಂದೆ ತಾಯಿಯಿಂದ ಬಂದಿರುವಂತಹ ಪೂರ್ವಜರ ಆಸ್ತಿಯ ಮೇಲೆ ಹೆಂಡತಿಗೆ ಯಾವುದೇ ರೀತಿಯಾಗಿ ಹಕ್ಕು ಇರೋದಿಲ್ಲ. ಗಂಡನು ಒಂದು ವಿಲ್ ಬರೆದಿದ್ರೆ ಅವನ ಮರಣದ ನಂತರ ಆಸ್ತಿ ವಿಲ್ನಲ್ಲಿ ಉಲ್ಲೇಖಿಸಿದ ವ್ಯಕ್ತಿಗೆ ಸಿಗತ್ತೆ. ಇದು ಹೆಂಡತಿ ಆಗಿರಬಹುದು ಅಥವಾ ಬೇರೆ ಯಾರಾದರೂ ಕೂಡ ಆಗಿರಬಹುದು. ಆದರೆ ವಿಲ್ ಇಲ್ಲದೆ ಗಂಡ ಸತ್ತರೆ ಆಸ್ತಿಯನ್ನು ಹೆಂಡತಿ, ತಾಯಿ ಮತ್ತು ಮಕ್ಕಳ ನಡುವೆ ಸಮಾನವಾಗಿ ಹಂಚಲಾಗುತ್ತೆ.